ಚಲದಂಕ ಮಲ್ಲ ರಾಜಾಧಿರಾಜ ಕುರುಚಕ್ರೇಶ್ವರ ಕುರುಚಕ್ರೇಶ್ವರ ಬಹುಪರ ಬಹುಪರ ಸರ್ಪಲೋಚನನು ಸಪ್ತ ಹೆಣಗಳನ್ನು ಸೆಣಸಾಡಿ ಪ್ರಚಂಡ ಗಂಡುಗಳಲ್ಲಿ ಜಗಳೇಕ ವೀರು ಈ ಚಕ್ರೇಶ್ವರ ಇನ್ನು ನನಗೆ ಸರಸಮನರಾಗಿ ನಿಲ್ಲುವನಾರು ಅದಾವ ನಿರುವನು ವೈಭವ ದಿಗ್ಗಜ ಹೊರಗೂಡಿ ನೆರವಿ ಈ ಚಕ್ರೇಶ್ವರನಿಗೆ ಅದಾರು ಸೋಟಿಯೇ ದ್ರೋಣಾಚಾರ್ಯರು ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು
ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ಪಾಂಡವರನ್ನು ಇಲ್ಲಿಯೇ ಕಳಿಸಿರುವವರಂತೆ. ಆ ಕೃಷ್ಣನನ್ನು ಅನೇಕರಿಗರಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರೋದು ನೋಡಿದ ತಾತ. ಶಾಂತಿಯ ತಾಳುವೆ ಕುರುನಂದನ, ಶಾಂತಿಯ ತಾಳುವೆ ಕುರುನಂದನ, ಗೋದವ ಬಯಸುವೆ ಶಾಂತಿಯ ತಾಳುವೆ ಕುರುನಂದನ ದನ. ಶಾಂತಿಯ ತಾಳುವೆ ಕುರುನಂದನ ದನ, ಕುರುನಂದನ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ನಾನು ಯುದ್ಧಕ್ಕೆ ಸಿದ್ಧನಾಗಿರುವನು. ಅಲ್ಲದೆ ನನ್ನ ಬಳಿ ಹನ್ನೊಂದು ಸಾಧ್ಯವಿರುವನು. ಆ ವೇಳೆ ಹೋದ ಪಾಂಡವರು ಅವರ ಹಿಡಿದಕ್ಕೆ ಸಿಕ್ಕಿದ ಮರಿಸಿದ ಅವನ ಕಾಳಿಗೆ ಸಿಕ್ಕಿದ ಓಡ ಹಣ್ಣಿನಂತೆ ಕಚ್ಚಿ ಕೊಚ್ಚಿ ಸಾಗಿ ಹೋಗುವವರು. ನಮ್ಮ ಪ್ರಣಯವನ್ನು ಪ್ರಾರಂಭಿಸಲು ಸರಿಯಾದ ಉಪದೇಶಕರಾರು ನಮ್ಮ ಅಂಗರಾಜ ಕರ್ರನಿಲ್ಲ ಹಾಗ್ರಾಜ. ಪೂಜ್ಯರಾದ ಭೀಷ್ಮಾಚಾರ್ಯರಲ್ಲಿ ಅವರ ಕಣ್ಣಿಗೆ ಬೆಳೆದ ನಮ್ಗೆ ಹೇಗೆ ವಿಚಾರ? ಯಾರಿಗೆ ಪುರುಷೋತ್ತಮ ರಾಜಾದಿರಾಜನಾಗಿರುವಲ್ಲಿ ಆ ಕೇವಲ ಗೋಪಾಲಕರು ಪುರುಷೋತ್ತಮೆಯೇ ನೆಟ್ಟರೆಗೆ ನನ್ನ ಹಳಮನೆಗೆ ಹೋರದ ಹೋಗಿ ಪುತ್ರನೇ ವಿದುರ ಮನೆಗೆ ಹೋದನಂತೆ ಹೋಗಲಿ ಬಿಡು. ನಮ್ಮ ಭೀಷ್ಮ ದ್ರೋಣಾದಿಗ ಮನೆ ಆಗಿ ಹೋಗಲಿ ಬಿಡು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರೋನಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಯಾರು ರಾಜಪುತ್ರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ಈ ಚಕ್ರವರ್ತಿ ಆದ ನಾನು ನಿನ್ನಿಂದ ತಿಳಿದುಕೊಡಬೇಕ? ಸಾಕು ಬಾಯಿ ಮುಚ್ಚು. ಬಲವಂತವಾದ ನಿನಗೆ ನ್ಯಾಯವೂ ಅಧೀನ. ರೋಗಿಗಳಿಗೆ ಅಪಥ್ಯ ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು ದುರ್ಯೋಧನ. ವೀರನಿಂದ ಪರಿವೃತ್ತವಾದ ಈ ಚಕ್ರೇಶ್ವರನಿಗೆ ಈ ವಿದುರನು ನೀತಿ ವಚನವು ಅನಾವಶ್ಯಕ. ಸೋದರ ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಗೌರವ ಅರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನ್ನು ಕೂಡಲೇ ಸಭೆಯಿಂದ ಹಚ್ಚಿಗೆ ನೂಕುಬಿಡು.
ನಮ್ಮ ಅಣ್ಣನ ಆಜ್ಞೆ ಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹಾಕಿ ಹೊರಡು. ಇಲ್ಲ ಹೋದರೆ ಅನರ್ಥವಾಗುವುದು ಎಚ್ಚರ. ನನ್ನನ್ನು ಸಭೆಯಿಂದ ಹೊರನೂಕುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ವಿವೇಕಿ, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿದು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲಿಟ್ಟಿದ್ದ ಶೈವ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ವಿದುರ ಸದೋತ್ತರಿಯಾಗಿ ನಿನ್ನ ಪಕ್ಷದಲ್ಲಿ ನಿಂತಿದ್ದರೆ ನಿನ್ನ ಮೂರು ಲೋಕದಲ್ಲಿ ಜಯಿಸುತ್ತಿರುವರು ಯಾರಿದ್ದರೂ ದುರ್ಯೋಧನ. ಅನ್ಯಾಯವಾಗಿ ದುಡುಕಿದ ದುರ್ಯೋಧನ. ಯುದ್ಧವನ್ನು ಮಾಡಿರುವನ ಈ ಬಿಲ್ಲಿನಿಂದ ನಮಗಾಗತಕ್ಕದೇನು? ಈಗೆಲ್ಲರೂ ಕೇಳಿರಿ, ದೂತನಾಗಿ ಬಂದಿರುವ ಓ ಕೃಷ್ಣನಿಗೆ ಯಾರಾದರೂ ಹೆದ್ರಿ ತೋರಿಸಿದ ಹಾಗೆ ಅಂತವರು ಕೂಡಲೇ ಸಭೆಯಿಂದ ಆಚೆಗೆ ಬೇಕಾಗುತ್ತದೆ. ಎಚ್ಚರು ಅದನ್ನೇ ನೋಡಿದ ಕುಳಿತುಕೊಳ್ಳುವೆನು. ಆಗಬಹುದು ಅಗ್ರಜ. ಆ ದೂತನಾಗಿ ಬರ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎತ್ತಿ ನಮಸ್ಕಾರ ಮಾಡಿ ಆದರೆ ಸಭೆಯನ್ನು ಬಿಟ್ಟು ಹಾದಿಗೆ ತಾಳಿ ಬಿಡುವರು. ತೆಗೆದುಕೊಂಡ ಸೈನ್ಯಾಧಿಕಾರಿ ಪಟ್ಟಿಗಳನ್ನು ಸಿದ್ಧ ಮಾಡುವರು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈ ಕೌರವನು ಕಣ್ಣೆತ್ತಿ ನೋಡದೆ ದುರಾಂಕಾರದಿಂದ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ಬಿದ್ದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ. ಏನು ಬ್ರಹ್ಮಾಂಡ ನಡೆಯುತ್ತಾಯ್ತಲ್ಲ. ಭೂಪಾಲಕನಾದ ನೀನು ಈ ಗೋಪಾಲನ ಪಾದಗಳಿಗೆ ಬಿದ್ದು ನಮಸ್ಕರಿಸುತ್ತದೆ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ದುರ್ಯೋಧನ. ಕೃಷ್ಣ, ನಿನಗೆ
ನಿನಗೆ ನಮಿಸಿದರೆ ಎಷ್ಟು ಹೆಮ್ಮೆ ಪಡಬೇಡ. ಆದರೆ ಒಂದು ವೇಳೆ ನಮಿಸಲು ಹೋದ್ರೆ ಈ ಭೂದೇವಿ ಎಂದು ತಿಳಿ. ನಿನಗೆಲ್ಲ ಕೃಷ್ಣ ಓ ಪಾಂಡವರ ಹೋಯ ಭಾರಿ ಸ್ವಾಗತ ಬಂದಿದ್ದಾಯಿತು. ಈ ದಿವ್ಯ ಪೀಠದಲ್ಲಿ ಕುಳಿತುಕೋ. ನನ್ನ ಅರಮನೆಯ ನಾಟ್ಯಕ್ಕಿರೋ ನಾಟ್ಯವನ್ನು ನೋಡಿ ಆನಂದಿಸು. ಆಗಲಿ ದುರ್ಯೋಧನ. ಯಾರಲ್ಲಿ ನಾಟ್ಯಕ್ಕೆ ಬರ ಮಾಡಿ ರಿಪು ಭಯಂಕರ ರೂಪ ಮನೋಕರ ಚಾಪ ವಿದ್ಯೆಯ ಕರ್ಣನ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಕರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾರ್ಥ. ಸೋದರ ಮಾವನ ಗೌರವೇಶ್ವರ ಸೋದರ ಮಾವನ ಇದು ಚತುರ. ಸೋದರ ಮಾವನ ಇದು ಚತುರ. ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಎಲ್ಲವ ಮಲ್ಲವ ಈ ಜಗಮಲ್ಲ. ಎಲ್ಲವ ಬಲ್ಲವ ಈ ಜಗಮಲ್ಲ. ಎಲ್ಲವ ಬಲ್ಲವ ಈ ಜಗಮಲ್ಲ. ಎಲ್ಲವ ಬಲ್ಲವಲಿ ಜಗಮಲ್ಲ. ಕರುಣಾಳು ಗುರು ಭೂಪರಾಜೇಶ್ವರ ತಿಲಕ ಮಕುಟೇಶ್ವರ ತೀರ. ಗುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ. ಕರುಣಾಳು ಗುರು ಭೂಪರಾಜೇಶ್ವರ. ತಗದಿನ ತಾಂ ತಗದಿನ ದೈ ತಗದಿನ ತಾಂ ತದಿತಕ ಜನತಾ ತಗದಿಮಿ ಜನ ತಗದಿಮಿ ಜನ ತಗದಿಮಿ ಜನ ತಗದಿಮಿ ಜನ ತಗದಿನ ಜನ ತಗದ ತಗದಿ ತಗದು ತಜ್ಜಂ ತಗಜಂ ತಗಜಂ ಹದಿಗಿಲ್ಲ ಹದಿಗಿಲ್ಲ ಭೀಮ್ ತನ್ನ ಕಿಟ್ಟ ತಂಗಡದ ತರಗಡದ ಭೀಮ್ ತನ್ನ ಕಿಟ್ಟ ತಂಗಡದ ತರಗಡದ ಭೀಮ್ ತನ್ನ ಕಿಟ್ಟ ತಂಗಡದ ತರಗಡದ ತರಗಡದ ಅವನ ತರಗಡದ ಭೀಮ್ ತನ್ನ ಕಿಟ್ಟ ತಂಗಡದ ತರಗಡದ ಭೀಮ್ ತನ್ನ ಕಿಟ್ಟ ತಂಗಡದ ತರಗಡದ ಭೀಮ್ ತನ್ನ ಕಿಟ್ಟ ತಂಗಡದ ತರಗಡದ ತರಗಡದ
ತಗಿಡ್ಡತ್ತ ಜನತ ಗಿಡ್ಡತ್ತ ಜನತ ಅಂತ ಅಂತ ತಂಗಡದ ಚೆಂಡು ತಂಗಡದ ಚೆಂಡು ತಂಗಡದ ಚೆಂಡು ತಗಿಡ್ಡತ್ತ ಥಾಮ್ ಗಿಡ್ಡತ್ತಗ ದಿನ 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 ಗಿಡ್ಡತ್ತಗ ದಿನ ದಿನ ಥೋಮ್ ಗಿಡ್ಡತ್ತಗ ದಿನ ದಿನ ತಗ ದಿನ ತಾವ್ ಮೆದಕ ಜನ ಮೆದಕ ಜನ ಮೆದಕ ಜನ ಹೆಮೆದಕ ಹೆಚ್ಚುಂ ಗಗಜಂ ನಗಿಟಜಂ ಧಾದಿಗಿನ್ನತ 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 ಭೀಮನಿಗಿವನು ನಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗಜದಾರಿ ಕೃಷ್ಣನಿಗಿವನು ನಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗಜದಾರಿ ಇವನ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗಿರಿಲ್ಲಿ ಕುರುವಂಶ ಕುಲತಿಲಕ ಕುರುವಂಶ ಕರುಣಾಳು ಪರಾಜಯ ಕುರುವಂಶ ಕುಲತಿಲಕ ಮಗುಟ ಸ್ವರಾಜೀರ ಕರುಣಾಳು ಗುರು ರಾಜೇಶ್ವರ 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 ಧೀಮ್ ತಗಿಟ್ಟ ತಗ ತಗಿಟ್ಟ ತಗ ತಗಿಟ್ಟ ತಿರುಗಿಡ್ದ ಧೀಮ್ ತಗಿಟ್ಟ ತಗ ತಗಿಟ್ಟ ತಗ ತಗಿಟ್ಟ ತಿರುಗಿಡ್ದ ಧೀಮ್ ತಗಿಟ್ಟ ಹೈಡ ಧೀಮ್ ತಗಿಟ್ಟ 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 ಧೀಮ್ ತಗಿಟ್ಟ ತಗಿಟ್ಟ ಧೀಮ್ ತಗಿಟ್ಟ ತಾ ಗಜಂ ದದಿದ ಗಜಂ ದದಿದ ಧದಿಗಿನ್ನತ ಧಾ ಧಿಂಗಿ ನಾ ಥೋ ಧದಿಗಿನ್ನತ 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 ಧಾ ಭಲೆ 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 ಧಾ ಗಜಂ ದದಿದ ಗಜಂ ದದಿದ ಧದಿಗಿನ್ನತ ಧಾ ಧಿಂಗಿ ನಾಗ ಥೋ ಧದಿಗಿನ್ನತ 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 ಧಾ ಧಾ ಗಜಂ ದದಿದ ಗಜಂ ದದಿದ ಧದಿಗಿನ್ನತ ಧಾ ಧಿಂಗಿ ನಾಗ ಥೋ ಧದಿಗಿನ್ನತ 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 ಧಾ ನರ್ತಕಿಗೆ ತಕ್ಕ ಬಹುಮಾನ ಕೊಡಿಸಿ ಕೃಷ್ಣ ತಗೋ ಕೃಷ್ಣ ನೀನು ಬಂದಿರುವ ಮುಖ್ಯ ಉದ್ದೇಶವನ್ನೆಂಬುದನ್ನು ನನ್ನ ರಾಜ್ಯಸಭೆಯಲ್ಲಿ ತಿಳಿಸಬಹುದು. ನಿಮ್ಮೆಲ್ಲರನ್ನೂ ನೋಡಿಕೊಂಡು ಹಾಗೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನೋ ದುರ್ಯೋಧನ. ರಾಜ್ಯದ ವಿಚಾರ ಬಿಟ್ಟು ಮತ್ತೇನಾದರೂ ಕೇಳಬಹುದು ಕೃಷ್ಣ. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲಿಲ್ಲ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸೂ ದುರ್ಯೋಧನ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಶಾಸನ ನಿನ್ನಂತ ಯೋಚನೆಯಿಂದಲ್ಲ ಕೃಷ್ಣ, ಯೋಚನೆಯಿಂದಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ.
ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿರುವುದು ನನ್ನ ಅಭಿಮತ. ನೀವೆಲ್ಲರೂ ಗಮನಿಸಬೇಕು. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಮಾತೃ ಮೂರ್ತಿಯನ್ನು ತೋಯಿಸಿರೋ ಯೋಚಿಸಿ ನೋಡಿ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಮುಂದಿನ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ನಿನ್ನ ಪೀಠದಲ್ಲಿ ಕುಳಿತುಕೋ. ಹೌದು ದುರ್ಯೋಧನ. ಯಾರು? ಚಿಕ್ಕಪ್ಪ ವಿಧನಮಾಶಯ. ನೀನು ನನಗೆ ಉಪದೇಶವನ್ನು ಹೇಳೋದ್ರಲ್ಲಿ ನೀನೊಬ್ಬನೇ ನೆಲೆಯಲ್ಲಿ ನಿನ್ನು ಅರಣ್ಯ ಹೋದನು. ಮಾನ ನಿಧಿಯೇ ಬೇಳ್ವೆ ಲಾಲಿಸು, ಮಾನ ನಿಧಿಯೇ ಬೇಳ್ವೆ ಲಾಲಿಸು, ಸುಜನ ವಿನುತ ಆಯಿತ ಮಾಯಿತ ಸಾನುರಾಗದೆ ಮಾನ ನಿಧಿಯೇ ಬೇಳ್ವೆ ಲಾಲಿಸು. ಉದ್ದೇಶವಿದು, ಉಪದೇಶವಿದು, ಆಚಾರವಿದು, ಸವಿಚಾರವಿದು. ಉದ್ದೇಶವಿದು, ಉಪದೇಶವಿದು, ಆಚಾರವಿದು, ಸವಿಚಾರವಿದು. ಭಕ್ತಿಯಿಂದಲೇ ನಡೆಯುವೆ ನಾನು, ಭಕ್ತಿಯಿಂದಲೇ ನಡೆಯುವೆ ನಾನು. ಮಾನ ನಿಧಿಯೇ ಬೇಳ್ವೆ ಲಾಲಿಸು, ಸುಜನ ವಿನುತ ಆಯಿತ ಮಾಯಿತ ಸಾನುರಾಗದೆ ಮಾನ ನಿಧಿಯೇ ಬೇಳ್ವೆ ಲಾಲಿಸು. ಹೌದು ದುರ್ಯೋಧನ, ನನ್ನ ರೋದನವೋ ಅರಣ್ಯ ರೋದನವೇ. ಸುಖ ಸಂಪತ್ತುಗಳು ಶಾಶ್ವತವೆಲ್ಲ, ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೆ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಈ ನೀತಿಯನ್ನು ಪಾಂಡವರಿಗೆ ಹೇಳಲು ಬೇಕೇನಿದ್ರು? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣ, ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಕ್ಷತ್ರಿಯನ ಶುದ್ಧ ರಕ್ತ ಸ್ವಾಭಿಮಾನ ಸುರತಿಯ ಕೊಳಗು ನೀರಲ್ಲ ಕೃಷ್ಣ, ಕೊಳಗು ನೀರಲ್ಲ. ಹೇಳ. ಹೋಗಲಿ. ಇಂದ್ರಪ್ರಸ್ಥ, ಋಕಾಪ್ರಸ್ಥ, ವಾರಣಾಸಿ, ವಾಸಂತಿ, ಜಯಂತಿ ಈ 5 ಗ್ರಾಮಗಳನ್ನಾದರೂ ಕೊಡು ದುರ್ಯೋಧನ. ಅಷ್ಟರಲ್ಲಿಯೇ ಪಾಂಡವರು ತೃಪ್ತಿ ಪಡುವರು. ಪಾಂಡವರಿಗೆ 5 ಗ್ರಾಮಕ್ಕೆ ಹಿಂದೆ ಭಿಕ್ಷಾಟನೆ ಮಾಡುತ್ತಿರುವ 50 ಗ್ರಾಮಗಳು ಈಗಲೂ ಸಿದ್ಧವಾಗಿರುವರು. ಅಲ್ಲಿಗೆ ಬೇಕಾದರೂ ಹೋಗಲಿ. ಭಿಕ್ಷಾ ಪಾತ್ರೆಯನ್ನು ಕೊಡಿಸುವನು, ಭಿಕ್ಷಾ ಬೇಡರಿ. ಓ ಪಾಂಡವ. ಭೀಮಸೇನನು ಬಹಳ ಹೊರಟು ದುರ್ಯೋಧನ. ಯಾರು? ಯಾರಿಗೆ? ನಿನಗೆ ದುರ್ಯೋಧನ.
ಒಂದು ಸೂಜಿ ಈ ಮನೆಗೆ ಒಂದು ಊರಲ್ಲ, ಒಂದು ಗೋಪಾಲದಲ್ಲಿ ಮುಳ್ಳಿನ ಅಷ್ಟು ಮನೆ ಭೂಮಿಯನ್ನು ಕೊಡುವುದಿಲ್ಲ. ಬರಿ ಭ್ರಮೆಯಿಂದಲೇ ಜಗದಿರು ಮನುಜ ಪರವಸ್ತುವನು ನೀ ಮರೆತು. ಬರಿ ಭ್ರಮೆಯಿಂದಲೇ ಜಗದಿರು ಮನುಜ ಪರವಸ್ತುವನು ನೀ ಮರೆತು. ತರಳರ ಶಪಿಸೋ ಗರಬಾಂಧವರ ತರಳರ ಶಪಿಸೋ ಗರಬಾಂಧವರ ನೀನಾದವರಿಗೆ ನೀನೆ ಮುರಾಯ. ನೀನಾದವರಿಗೆ ನೀನೆ ಮುರಾಯ. ಬರಿ ಭ್ರಮೆಯಿಂದಲೇ ಜಗದಿರೋ ಮನುಜ ಪರವಸ್ತುವನು ನೀ ಮರೆತು. ತನುವಿರೋ ತನಕ ಅನುಸರಿಸುವರು ತನುವಿರೋ ತನಕ ಅನುಸರಿಸುವರು. ಕೊನೆಯಲ್ಲಿ ಓರ್ವನೆ ಕೇಳು ಮೂಢಾತ್ಮ. ಕೊನೆಯಲ್ಲಿ ಓರ್ವನೆ ಕೇಳು ಮೂಢಾತ್ಮ. ಬರಿ ಭ್ರಮೆಯಿಂದಲೇ ಜಗದಿರೋ ಮನುಜ ಪರವಸ್ತುವನು ನೀ ಮರೆತು. ನೀ ಮರೆತು. ಇಷ್ಟೊಂದು ಅಪಮಾನವೇ ದುರ್ಯೋಧನ. ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ನಮ್ಮದು ದುರಾಘಾತ, ದುರಾಂಕಾರದ, ದುಸ್ಸಾಹಸದ ದುರಾಭಿಮಾನವೇ ಕೃಷ್ಣ. ಈ ಏಳು ವಾಸುದೇವ ಈ ದುರ್ಯೋಧನನ್ನು ಸಡಬೆಳೆದಂದು ಆ ಬಂಡ ಭೀಮನು ಕೈಗ ವೀರನಾದ ಕರ್ಣನನ್ನು ಒಲಿಸಬೇಕೆಂದಲ್ಲ ಸಿಕ್ಕಂಡು ಪಾತ್ರ. ಅದು ದುರಾಂಕಾರ. ನಿನ್ನಂತ ಅಭಿಮಾನ ಸುನ್ನತಿಯಿಂದ ನಿನ್ನಂತ ಕಬಡ್ಡಿ ನ್ಯಾಯವನ್ನು ಬೆಳೆಸಿದ್ದಾರೆ ಆ ವೇಡಿ ಪಾಂಡವರು. ಅವರು ದುಸ್ಸಾಹಸ, ಅವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಎಮ್ಮೆ ಬಂದಿರವಲ್ಲ ಆ ಪಾಂಡವರು. ಅವರು ದುರಾಶಯ, ದುರ್ಯೋಧನನ್ನು, ದುಶ್ಶಾಸನನ್ನು ಪಡೆಯಲು ತಮ್ಮದ ಪದಕ್ಕೆಯನ್ನು ಓಡಿಸಬೇಕೆಂದು ಯೋಚನೆ ಮಾಡುತ್ತಿರುವುದೇ ದುರಾಭಿಮಾನ. ಯೋಚನೆ ಕೃಷ್ಣ, ನೀವು ಯಾರೇನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಸಾಧನೆಯಿಂದ ಸಹಾಯವಿಲ್ಲ. ಭೀಮನು ಚಂಡ ಕೋಪದ ಹಿಂಡಿ ಬಿಡುವನು ಗದೆಯೊಳಗೆ, ಹಿಂಡಿ ಬಿಡುವನು ಗದೆಯೊಳಗೆ. ಅಲ್ವನು ದುರ್ಮದಾಂಧಗಳ ಅದು ನೀಚರ. ಎಡಗ ಪಾಂಡವರ ಮದವನ್ನು ಮುರಿದು, ಎಡಗ ಪಾಂಡವರ ಮದವನ್ನು ಮುರಿದು ಎತ್ತದ ಗುಡ್ಡದ ಮುಡಿ ಮುಡಿ ಗುಡ್ಡದ, ಎತ್ತದ ಗುಡ್ಡದ ಮುಡಿ ಮುಡಿ ಗುಡ್ಡದ, ಎತ್ತದ ಗುಡ್ಡದ ಮುಡಿ ಮುಡಿ ಗುಡ್ಡದ. ಬಂಡ ಬೇವನ ಚಂಡ ಕೋಪದ ಹೆಂಡೆ
ಗದೆಯೊಳಗೆ ಹಿಂಡಿ ಬಿಡುವನು ಗದೆಯೊಳಗೆ ಅಣ್ಣನ ಮಾತುಗಳು ನನಗೆಲ್ಲವೂ ಒಪ್ಪಿತು. ಮುಂದೆ ಹೊಕ್ಕಿ ಬರುವ ಹಟ್ಟಾಸವನ್ನು ಮೆಟ್ಟಿ ತುಣಿಯಬಲ್ಲೆಯ, ಎದುರಿಗೆ ಬಂದ ಎದುರ ಅಳಸಕ್ಕನ್ನು ಅಳಿಸಬಲ್ಲೆಯ. ಇಂಥ ಮಾತುಗಳನ್ನು ಮಾತ್ರ ನುಡಿಯಬೇಡ ಕೃಷ್ಣ. ನೀನು ಬಂದ ದಾರಿ ನಡೆದು ಒಳ್ಳೆಯದು, ಇಲ್ಲವಾದರೆ ಎಚ್ಚರ ಅನರ್ಥವಾಗುವುದು. ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನ ಮೇಲೆ ನನ್ನ ಅಗತ್ಯವಾಗಿ ಈ ರಾಜನಿಗೆ ಪೃಷ್ಠಾನ್ನವು ಎಲ್ಲಿದ ರಾಜೇಂದ್ರ. ಈ ಸಂಧಿ ಅಂತಿಮ ಕಥೆ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತ ವೀರರಿಲ್ಲ ಕೃಷ್ಣ. ನೀನೂ ಸಹ ಅವರಂತೆಯೇ ಮಾತನಾಡುತ್ತಿರುವೆಯಾ ಕರ್ಣ? ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಸಾಧನೆಗಾಗಿ ಅದ ರಾಜ್ಯದ ನೆಪವೇ, ಸಾಧನೆಗಾಗಿ ಅದ ರಾಜ್ಯದ ನೆಪವೇ, ಋತನಾಗಲು ಏಕೆ ಸಾಧನ್ಯಾರೋ ಹಿತವಾ ಮರದಳಗಳಿಗೆ ಬಲಿಸುವುದ ಮುಲ್ಲ ಬರುವುದು ವೀರ ಸಮರ. ಕರ್ಣ, ಕಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಜಯವ ವಲ್ಲಭನೇ. ಕಲ್ಲದು ನಿನಗೆ ವಲ್ಲಭನೇ, ರಾಮ ವಲ್ಲಭನೇ. ಪಾಂಡುತನಯರು ದುರದಲ್ಲಿ ಸೆಣಸದೆ, ಪಾಂಡುತನಯರು ದುರದಲ್ಲಿ ಸೆಣಸದೆ, ರಣದಲ್ಲಿ ಪಾಟನ ಶಿರ ಕಡಿದಿಡುವೆ. ತಂದೆಯ ನಾಟಕ ಆಡಲು ಕಳಿಸಿಯರೆ, ತಂದೆಯ ನಾಟಕ ಆಡಲು ಕಳಿಸಿಯರೆ. ಕಲ್ಲದು ನಿನಗೆ ವಲ್ಲಭನೇ, ರಾಮ ವಲ್ಲಭನೇ. ಹಠವಂತರು ನಾವು ಕವಿದೆ ತಿಳಿನೇನೋ, ಹಠವಂತರು ನಾವು ಕವಿದೆ ತಿಳಿನೇನೋ, ಹಠವಂತರು ನಾವು ಕವಿದೆ ತಿಳಿನೇನೋ. ರಣದಲ್ಲಿ ಪಾಟನ ಶಿರ ಕಡಿದಿಡುವೆ, ರಣದಲ್ಲಿ ಪಾಟನ ಶಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ, ಬಾಮ ವಲ್ಲಭನೇ. ಇನ್ನು ಪ್ರಾಣ ಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ರಾಜ್ಯವನ್ನು ಕೇಳ ಬಂದಿದೆ ಕೃಷ್ಣ. ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕರೋಷನಾಗಿ ತುಣುಮನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೇ ಮೇಲು. ಯದುಪತಿ, ಇನ್ನು ಕುಟುಂಬ ಸನ್ನದಕ್ಕೆ ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೇ ಹಂತರಾಜ, ನಿನ್ನೀ ದರ್ಪದ ನುಡಿಗಳಿಂದ ಯಾದವ ರಾಜನ ಆಜ್ಞೆಯು ಕಂಠ ಕಂಠಿನಂತಾಯಿತು. ಹರಿಯಾಣ ರಾಜ್ಯ
ಮಧೋನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು ದುರ್ಯೋಧನ. ಭಾರತ ಭೂಮೀಶ ಜಯಿಸಿ ದುರಾಶ, ಭಾರತ ಭೂಮೀಶ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜಯಿಸಿ ದುರಾಶ, ಜಯಿಸಿ ದುರಾಶ. ಕರೆಸಿ ಘನಿ ಅನುಜಾತರ, ಕರೆಸಿ ಘನಿ ಅನುಜಾತರ, ಗರೆನಿಟ್ಟು ಖ್ಯಾತಿ ಪಡೆ ಸುಖಿಯಾಗು ವೀರ. ಗರೆನಿಟ್ಟು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೇ ನೀಗಿನಿ ಸೈರಣೆಯ ತಾಳೈ, ವೈರವನೇ ನೀಗಿನಿ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಜರಿತ ಕರುಣ ಭರಿತ ವರಗುಣನುತ ನಿಲ್ಲಿಸಿ ಕೊರೆದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಜರಿತ ಕರುಣ ಭರಿತ ವರಗುಣನುತ ನಿಲ್ಲಿಸಿ ಕೊರೆದರೆಯ. ಭಾರತ ಭೂಮೀಶ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸಲಿರೈ. ಭಾರತ ಭೂಮೀಶ ಜಯಿಸಿ ದುರಾಶ, ಜಯಿಸಿ ದುರಾಶ. ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರರನ್ನೊಂದು ಸಾರಿ ಚೆನ್ನಾಗಿ ದೃಷ್ಟಿಸಿ ನೋಡು ದುರ್ಯೋಧನ. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ನಾಶ ಮಾಡಲೇಕೆ? ಕೇಳು, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನುದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷ ಪ್ರದಾನ ಮಾಡು. ಇದರಲ್ಲಿ ಮನೋಹರವೇನು? ಪಾಂಡವರು ಜೂಜಾಡಿ ಭೋಜ ಸಂಪತ್ತನ್ನು ಕಂಡುಕೊಂಡಿದ್ದು ನನ್ನದ ತಪ್ಪೇ. ಸತ್ಯ ಪರಿಪಾಲನೆಯಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಹೇಳುವ ಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಯಾರೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಭಿಕ್ಷಾವೃಕ್ಷೆ ಜೀವನ ಇಂಥದ ಭಯವನ್ನು ತೋರಿಸುವೆಯೋ ಜನಾರ್ದನ? ಯುದ್ಧವು
ಕ್ಷತ್ರಿಯರ ಧರ್ಮ ಅರ್ಥ ಕಾಮ ಮೋಕ್ಷ ಯುದ್ಧದ ಫಲವಾಗಿ ಈ ಚಕ್ರವರ್ತಿಯು ಭಯಪಡಲಾರು ಅದಿಲ್ಲ. ಪಾರ್ಥ ಭೀಮರ ಪರಾಕ್ರಮವನ್ನು ತಿಳಿಯದೆನ್ನ ಜೊರೆಯುವೆಯ ಪಾರ್ಥ ಭೀಮರ ಪರಾಕ್ರಮವನ್ನು ತಿಳಿಯದೆನ್ನ ಜೊರೆಯುವೆಯ ಮಾದ್ರಿ ಕುಮಾರರ ಮರ್ಮವನರಿಯದೆ ಮರುಗಿ ಸಾಯಲು ಬಯಸುವೆಯ ಮಾದ್ರಿ ಕುಮಾರರ ಮರ್ಮವನರಿಯದೆ ಮರುಗಿ ಸಾಯಲು ಬಯಸುವೆಯ ಛಲವಿಳಿಯಬೇಡ ಜಯವೇ ಭಯವೇ ಲಯವೇ ಛಲವಿಳಿಯಬೇಡ ಜಯವೇ ಛಲವಿಳಿಯಬೇಡ ಜಯವೇ ಭಯವೇ ಲಯವೇ ಛಲವಿಳಿಯಬೇಡ ಜಯವೇ. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು ದುರ್ಯೋಧನ. ಕೆಟ್ಟರು ಸರಿ, ಈ ಕಟ್ಟಾಳು ಗೌರವನನ್ನು ಕೆಳಗೆ ಏಕೆ ಹಾಕಳಲ್ಲ. ಆ ಪಾಂಡವರ ಸತಿ ಪಾಂಚಾಲಿ ಅದೇ ಕಟ್ಟಿರುವವರು ಛಲವನ್ನು ಭೂತನಾಥೇಶ್ವರನು ಸದನಕ್ಕೆ ಬಂದರು ಸರಿ, ಕಲಿಯಂಶದಿಂದ ಉದ್ದಾಸಿ ಓ ಭೂತನಾಥೇಶ್ವರನು ಸರಿ ಕಲಿಯಂಶದಿಂದ ಉದ್ವಾಯಿಸಿ ಈ ಹಸ್ತಿನಾವತಿಯ ಚಿರ ಸಾಮ್ರಾಜ್ಯವು ರಕ್ತದ ಮಡಿಯಲ್ಲಿ ರಾಜ್ಯವಾದರೂ ಸರಿ. ಈ ಚಕ್ರವರ್ತಿ ಚಂದ್ರಕುಲ ಚಕ್ರವರ್ತಿ ಹಾಡು ನಾನು ಮೋಸವಾಗಿ ಮಣ್ಣಾಗಿ ಮಣ್ಣು ಹಿಡಿದು ಮಣ್ಣಾಡು ಜಲವನ್ನು ತೊಡ ಮಾಡಿ ಪಾಂಡವರಿಗೆ ಸಗಣವಾಗಿ ಬೇಕಾದ ಸಲಕರಣೆಗಳನ್ನು ಸಿದ್ಧ ಮಾಡಿಕೊಳ್ಳುವಂತ ಏನು ಬಿಡು ಛಲ ತೊಟ್ಟಿ ಮಾಡಿ ಮಡಿದರ ಸಾಕ್ಷ್ಯ ಒಣಗಿದರು ಆ ಕಾಂಡ ಸಾಮ್ರಾಜ್ಯ. ಗೌರವೇಶ್ವರ, ಹೇ ದರ್ಪದ ನುಡಿಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ?
ವೇಳೆಯಲ್ಲಿ ಕಾಡು ಸೇರಲೆ ಕಾಡು ಸೇರಲೆ ಮಾಡಲಾಗದು ರಾಜ್ಯವ ಮಾಡಲಾಗದು ರಾಜ್ಯವ ಎಷ್ಟು ಬಾಳಾಲ ಮುಷ್ಟಿ ಮುಗಿದ ಎಷ್ಟು ನೆರಳ ಧಾರಣಿಯೊಳಗೆ ಎಷ್ಟು ನೆರಳ ಧಾರಣಿಯೊಳಗೆ ಏಳು ಪಾಂಡವರ ಕೂಡಿ ಬಾಳುವ ಬೇಡ ಬೇಡ ಒಬ್ಬಳು ಬೇಸರವ ಬೇಡ ಬೇಡ ಒಬ್ಬಳು ಬೇಸರವ ಇದು ಪಾಂಡವರ ಮಿತ್ರಕೂಟ ಕೌರವರ ಮಿತ್ರಕೂಟ ಸಮಯ ದೊರಕಿದರೆ ಯಾವ ಧ್ವಜಂದ್ರಿಗೂ ಹೆರ್ತಕ್ಕಂಥವರಲ್ಲ. ನಮ್ಮ ಮುಂದಿನ ಕಾರ್ಯ ಸಕಲ ಕಾರ್ಯಗಳು ಸಿದ್ಧ ಮಾಡುವುದ ಅನರ್ಥವಾಯಿತು ವಾಸುದೇವ. ಈ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು ತಂದೆ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ದುರ್ಯೋಧನ. ಮಾಯಾವಿ ಬಂಧಿಸು ಕೃಷ್ಣನನ್ನು. ಗತಿ ಬೇಡ ಸುಯೋಧನನೆ ತೋರಿ ಗನಾತಿಗಳು ಸೈರನೆ. ಗತಿ ಬೇಡ ಸುಯೋಧನನೆ ತೋರಿ ಗನಾತಿಗಳು ಸೈರನೆ. ಕದನದೊಳು ನಿನ್ನ ಮಾಧವ ನಡಗಿಪೆ. ಕದನದೊಳು ನಿನ್ನ ಮಾಧವ ನಡಗಿಪೆ. ಚತುರರೋಳ್ ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ ಗಂದುಗವ ಪಡುವೆ ನೀ ಗಂದುಗವ ಪಡುವೆ. ಸೈರಿಸಬಲ್ಲವರ್ಯಾರ್ ಸುರಿಹೋದನ ಸೈರಿಸಬಲ್ಲವರ್ಯಾರ್. ಗತಿ ಬೇಡ ಸುಯೋಧನನೆ ತೋರಿ ಗಜ್ಞಾತಿಗಳು ಸೈರಣೆ. ಗತಿ ಬೇಡ ಸುಯೋಧನನೆ ತೋರಿ ಗಜ್ಞಾತಿಗಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರ? ವ್ಯರ್ಥ, ನಿನ್ನಿಂದ ಆಗುವುದಿಲ್ಲ ದುರ್ಯೋಧನ. ಈ ಬೆದರಿಕೆ ಮಾತುಗಳಿಂದ ಫಲವಿಲ್ಲ. ಹಾಗಾದರೆ ಈಗ ಕಟ್ಟಿರಿ ನನ್ನನ್ನು. ಕಬಡ್ಡಿ ಈಗಲ ಈ ಕಡೆ ಬಿಡುತ್ತಾರೆ. ಏನು ಗದೆಯಿಂದ ಹೊಡೆದನು. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಬೇಕು. ನನ್ನ ಸಂಗಡ ಬಾ ಕರ್ಣ. ಹಾಗೆ ಪರಮಾತ್ಮ. ಮಹಾಮಹಿಮ ನೀನು ಕುಲಹೀನನು ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಾಣುವುದಿಲ್ಲ ಕರ್ಣ.
ನಾನು ಎಂತಿದ್ದರು ಓರ್ವ ಸೂತನೆಂಬ ಈ ಪ್ರಪಂಚವೇ ಮರೆಯುವಂತಿಲ್ಲ ಪರಮಾತ್ಮ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಲವತರಿಸಿದವ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ಗರೆಯ ಬೆಳಗುವ ರವಿಯ ಕರುಣದಿ, ಗರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ಮೆರವ ರವಿ ಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ತಳಮಳವೇತಕ್ಕೆ ಮನದ ಚಿಂತೆ ದೊರೆ, ಕರ್ಣ, ಕರ್ಣ, ತಳಮಳವೇತಕ್ಕೆ ಮನದ ಚಿಂತೆ ದೊರೆ, ಅಮಿತ ಭುವನದೋಳ್ ಕೀರ್ತಿಯ ಪಡುವೆ, ಅಮಿತ ಭುವನದೋಳ್ ಕೀರ್ತಿಯ ಪಡುವೆ, ಘನತರವೆನಿಸಿದ ಮೇದಿನಿಯೊಳು ನೀ, ಘನತರವೆನಿಸಿದ ಮೇದಿನಿಯೊಳು ನೀ, ಮಹಾಮಹಿಮನೆಂದೆನಿಸಿ ಮೆರವ ರವಿ ಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ಎತ್ತ ತಾಯಿ, ಸೂರ್ಯ ದೇವನೇ ನಿನ್ನ ಜನಕ, ಲೋಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಓಹೋ, ಇದು ಯುದ್ಧದ ಕಾಲ. ನೀನಾದ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ಈ ರೀತಿ ಹೇಳಿ ವಂಚಿಸುತ್ತೇ ಪರಮಾತ್ಮ. ರಾಜಾದಿ ರಾಜನೆನಿಸಿ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿವೆಯಾ ಕರ್ಣ? ಪರಮಾತ್ಮ, ಬಹುದಿನ ಮುಂದೆ ಬಂಧುಗಳಾರೆಂದು ಬಹುದಿನ ಮುಂದೆ ಬಂಧುಗಳಾರೆಂದು ಇಂದು ವಾಚನ ಅಪನಿಂದ ಎನಿತಂದೆ ಇಂದು ವಾಚನ ಅಪನಿಂದ ಎನಿತಂದೆ ಬಂದ ವಿಮೋಚನ ಭಾರ್ಗವನರಿಯದೆ ಬಂದ ವಿಮೋಚನ ಭಾರ್ಗವನರಿಯದೆ ದೇವಾ ಶೋಧನೆಯೇ ತೋರಿದಿಯಾಪ ಪಾಪಿಯಾಗಿ ಪರಿತಾಪಗಿರಾದೆ ದೇವಾ ಶೋಧನೆಯೇ ತೋರಿದಿಯಾಪ. ಜನ್ಮದ ಆಶ್ಚರ್ಯ ಹೊರಿತು ಜನುಮದ
ಉತ್ಸವಭರಿತ ನನಗೆ ಇಂಥ ಉಭಯಸಂಗಡ ತಂದೊಡಬೇಡಿದೇವ. ಕರ್ಣ, ಪಾಂಡು ಕುವರರ ಸೇರುತ್ತ ನೀನು ಕರೆಯನು ಪೊರೆಯೈ ಧರ್ಮದಿ ನಿರುತ. ಕರ್ಣ, ಪಾಂಡು ಕುವರರ ಸೇರುತ್ತ ನೀನು ಕರೆಯನು ಪೊರೆಯೈ ಧರ್ಮದಿ ನಿರುತ. ಅನುಜರ ಸೇರೈ ಕರುಣವ ತೋರೈ, ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ, ನೀ ಬಾರೈ. ಸುರಚಿರ ಶರದರ ಶರಣದ ಪೊರೆವೆನು, ಸುರಚಿರ ಶರದರ ಶರಣದ ಪೊರೆವೆನು. ಮಾತನು ಪ್ರೇಮದಿ ಲಾಲಿಸುವೀರ, ದಾನ ಶೂರನಿ ನಾಂದಿಹ ಬಿರುದ. ದಾನ ಶೂರನಿ ನಾಂದಿಹ ಬಿರುದ. ಮೆರೆಸಿಗ ನಿಜ ವರಗುಣಶೀಲ, ಮೆರೆಸಿಗ ನಿಜ ವರಗುಣಶೀಲ. ಪರಹಿತ ಪ್ರೇಮಿ ಸುಕೃತಗಾಮಿ, ಪರಹಿತ ಪ್ರೇಮಿ ಸುಕೃತಗಾಮಿ. ಪಾನಿಷ್ಕಾಮಿ, ಪಾನಿಷ್ಕಾಮಿ. ಸುರಚಿರ ಶರದರ ಶರಣರ ಪೊರೆವೆನು, ಸುರಚಿರ ಶರದರ ಶರಣರ ಪೊರೆವೆನು. ಮಾತನು ಪ್ರೇಮದಿ ಲಾಲಿಸುವೀರ, ಲಾಲಿಸುವೀರ, ಲಾಲಿಸುವೀರ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಈಗಲೂ ಸಹ ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಗುತ್ತೇನೆ. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರಾಜ್ಯಭಾರ ಮಾಡಿವೆಯಂತೆ. ನನ್ನ ಸಂಗಡ ಬಾ ಕರ್ಣ. ಭೀಮಹರಿನರು ನನ್ನ ನೋಡಿದರಲ್ಲ, ಸೂತನು ಇವನ ಕುಲವೆಂದು ಹೇಳಿಸಿದಾಗ ಹೇಳಿಸಿದಾಗ ನಾನಿಂತೆಂಬ ವಿಚಾರವು ಪಾಂಡವರಿಗೆ ತಿಳಿದೇ ಪರಮಾತ್ಮ. ತಿಳಿಯದು ಕರ್ಣ, ನಿನ್ನ ಎತ್ತ ತಾಯಿಗೂ ಸಹ ತಿಳಿಯದು, ಪಾಂಡವರಿಗೂ ಸಹ ತಿಳಿಯದು. ನನಗೂ ವಿದುರನಿಗೂ ಮಾತ್ರ ತಿಳಿದಿದೆ. ಕುಂತಿದೇವಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು, ಅತಿ ಸಂತೋಷದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು, ನಾನಿನ್ನೂ ಬರುವೆನು. ಹಾಗೆ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಎಂದಿಗೂ ಅಷ್ಟೊತ್ತಿಗೂ ನುಡಿ ತಗೊನಲ್ಲ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ, ಲೋಕೇಕರ ಪಾಂಡವರು ನನ್ನ ಸಹೋದರರೇ. ಅಯ್ಯೋ, ನನಗೆ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು. ಸಹೋದರರೇ, ನಿಮ್ಮನ್ನು ಕೊಲ್ಲಲೇ ಅಥವಾ ಬಿಡಲೇ? ಕೊಲ್ಲಲೇ ಪಾಂಡು ಕುಮಾರಂ ನಾಂ ಕೊಲ್ಲಲೇ. ತಮ್ಮಂದಿರ ನಾಂ ಕೊಲ್ಲಲೇ. ಬಿಟ್ಟಡೆ
ಪಾಟನ ಘೋರ ಸೆಲೆಗೆ ತುತ್ತಾಗಲೇ ಕಾಂ ಸಾಯಲೇ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದು ಪರಿಭವ ಸವಿಸಿದೆ ಜೀವ ತಳೆದು ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುಚಿರ ವಿಭವ ಸರ್ವೇಶ ಕೊಡುಚಿರ ವಿಭವ ಜ್ವಲಿಸುವುದನ ವರದ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಹೇ ಕೃಷ್ಣ ದೀನ ದಯಾನಿಧಿ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾರು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು ನನ್ನ ಕೈ ಹಿಡಿದ ಪದಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದೆನು ಇನ್ನು ನನ್ನ ಕಷ್ಟಗಳು ಕಳೆದವು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ ಜೀವಿದಾತ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏಕೆ ಏನಾಯಿತು? ನಿಷ್ಕರ್ಣವಾಗಿ ಹೇಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತೇನೆ ಪಾಂಚಾಲಿಯ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ ನೀವು ಪುರುಷರು ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕು ಆದರೆ ಸ್ತ್ರೀಯ ವಿಚಾರ ಹಾಗಲ್ಲ ಅನ್ನ ವಸ್ತ್ರಗಳಿಗೆ ಅವರು ಪರರನ್ನು ಆಶ್ರಯಿಸಬೇಕು ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ಏಕೆ ಚಿಂತಿಪೆ ಪ್ರಿಯೇ ಧ್ರುಪದ ನಂದಿನಿ? ಏಕೆ ಚಿಂತಿಪೆ ಪ್ರಿಯೇ ಧ್ರುಪದ ನಂದಿನಿ? ಭಯವ ಬಿಡು ಹೃದಯ ಕೊಡು ಪರಮ ಸದ್ಗುಣಿ. ಏಕೆ ಚಿಂತಿಪೆ ಪ್ರಿಯೇ ಧ್ರುಪದ ನಂದಿನಿ? ಮಾತಾಡಿ ತಿರುಪತಿಯ ತೊಡಗುವುದು ಕುರುಪತಿಯ ತೊಡೆ ಮುರಿದು ಕಡಿದಿಡುವೆ ಹನುಮದಾಸರ ಮರನು ಅವಿಜದ ಬಿಡದೊರೆಯಳು ಹನುಮದಾಸರ ಮರನು ಅವಿಜದ ಬಿಡದೊರೆಯಳು ತೊಡೆದಾಟಿ ಪುಡಿಗುಟ್ಟಿ ಪುಡಿಗುಟ್ಟಿ ಏಕೆ ಚಿಂತಿದೆ ಪ್ರಿಯೇ ಧ್ರುಪದ ನಂದಿನಿ? ಭಯ ಬಿಡು ಹೃದಯ ಕೊಡು ಪರಮ ಸದ್ಗುಣಿ. ಏಕೆ ಚಿಂತಿದೆ ಪ್ರಿಯೇ ಧ್ರುಪದ ನಂದಿನಿ?
ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳಾಜ್ಞೆ. ಭಕ್ತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನ ಕೇಳಿಕೊಳ್ಳಲಿಲ್ಲ. ಆಗಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರೋ ನನಗೆ ತಿಳಿಸಬಾರದೆ ಪಾಂಚಾಲಿ? ಅದರಿಂದಾಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ವೇ? ಇಂದಿನ ಮಾತು ನಾನೀಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬೆಚ್ಚಿದ ಮುಡಿಯನ್ನು ಕಟ್ಟುವಿನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಗೌರವನ ಬಾಳು ಕೆಡಿಸುವೆ ತಾಳು ತಾಳು ಶಿವವತಿಗೆ. ಗೌರವನ ಬಾಳು ಕೆಡಿಸುವೆ ತಾಳು ತಾಳು ಶಿವವತಿಗೆ. ಸೈರಿಸೆ ಈ ಪರಿಯನ್ನು ಮನದಲು, ಸೈರಿಸೆ ಈ ಪರಿಯನ್ನು. ಗುರುಕುಲದಲ್ಲೂ ಸದಬಳೆಯುವನು ಕಾಂತೆ. ಗುರುಕುಲವೆಲ್ಲವ ಸದಬಳೆಯುವನು ಕಾಂತವೆ. ದುರುಳ ಗೌರವನ ಸಿಗಿದು ಬಗೆದುನ, ದುರುಳ ಗೌರವನ ಸಿಗಿದು ಬಗೆದುನ. ಸೈರಿಸೆ ಈ ಪರಿಯನ್ನು ಮನದಳು, ಸೈರಿಸೆ ಈ ಪರಿಯನ್ನು. ದುರ್ಯೋಧನನ್ನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಶ್ರೀಕೃಷ್ಣನು ಗೋಪಿಕಾ ಗೋಪಾಂಗನೆಯರ ವಿಳಾಸ ಈ ಪ್ರಮೇಯದಲ್ಲಿ ಮಾಜ್ಞಾದ ಹಿದುಪತಿಯು ಯುದ್ಧವನ್ನು ಮರೆಯಲು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಮೊದಲೇ ತಿಳಿದಿದೆ ಪಾಂಚಾಲಿ. ಆ ಭಾನುಮತಿಗೆ ನೀನೇನು ಉತ್ತರ ಕೊಟ್ಟೆ ಪಾಂಚಾಲಿ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಬಾಪು ಪಾಂಚಾಲಿ, ಬಾಪು ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರ. ನೀನು ನನ್ನ ಸಂಗಡ ಕದನ ಮಾಡಿದ್ರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದೆ ಪಾಂಚಾಲಿ. ಜಾಣೆ ಮುದ್ದಾಡುವೆನು ಪಾರೆ, ಪಟ್ಟದ ರಾಣಿಯು ನೀನೆ. ಈ ನನ್ನ ಪಟ್ಟದ ರಾಣಿಯು ನೀನೆ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಪಾರೆ. ಗುರುಕುಲ ಅದಮರ ಕೆಳಗೊಂಡ ರಣದೊಡ್ಡ ವಂಶವನೇ ನಾಶವ ಕೈವೆ. ಅಂಜಲಿ ಗುರುಕುಲ ಅದಮರ ಕೆಳಗೊಂಡ ರಣದೊಡ್ಡ ವಂಶವನೇ ನಾಶವ ಕೈವೆ. ದುರ್ಗದು ಶಾಸನವನರನ್ನು ಬಗೆದು. ಅಂಜಲಿ ದುರ್ಗದು ಶಾಸನವನರನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾನೆ ನನ್ನ ಜಾನೆ ಮುದ್ದಾಡುವೆನು ಬಾರೆ. ಈ ನನ್ನ ಪಟ್ಟದ ರಾಣಿ ಜಾನೆ ಜಾನೆ ಮುದ್ದಾಡುವೆನು ಬಾರೆ. ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಪಾಂಚಾಲಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ಕೇಳಲು ಅಪೇಕ್ಷೆ ಮಾಡಿದ ಪ್ರತಿಜ್ಞೆಯನ್ನು
ಪಾಂಚಾಲಿ ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮತೆಯ ಮನೆಗೆ ನೀರವೀರ ಪ್ರಾಣೇಶ್ವರ. ಪಾಂಚಾಲಿ ಭ್ರಮತೆಯ ಮನೆಗೆ ನೀರವಿ ರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪಾಂಚಾಲಿ ಪಾಂಚಾಲಿ ಮನಮುದಿಸುವ ಮಧು ಆಶ ವಿಲಾಸ, ಮನಮುದಿಸುವ ಮಧು ಆಶ ವಿಲಾಸ, ಗೌರವ ಶಿರವ ಧರೆಯುಳು ನೀನು. ಪ್ರಾಣೇಶ್ವರ ತಿಳಿಯಿದೆ. ಆಹಾ, ಗೌರವ ಶಿರವ ಧರೆಯುಳು ನೀನು. ಪಾಂಚಾಲಿ ಚೆಲ್ಲುತ್ತ ಸೇರುವೆ, ಆಗ ಚೆಲ್ಲುತ್ತ ಸೇರುವೆ. ಪಾಂಚಾಲಿ ಆಹಾ, ಇನ್ನು ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀರು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀರು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮತೆಯ ಮನಗೆ ನೀರವಿ ರಾಮ. ಭ್ರಮತೆಯ ಮನಗೆ ನೀರವಿ ರಾಮ, ಸಮಯವಿದೆ. ಪಾಂಚಾಲಿ ಪ್ರಾಣೇಶ್ವರ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯಗಳು ಕೇಳಲು ಅಪೇಕ್ಷವಲ್ಲೇ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ರೌದ್ರ ಭೀಮನು. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆಚ್ಚಿದರೇನಾಯಿತು, ನೀನು ಅಣ್ಣನ ಆಜ್ಞಾಧಾರ. ಪಾಂಚಾಲಿ ವೈರಿ ಕುಲಾದ ಮರನು ಓದಿಸುವನು ಸಿರಿಯಿಂದರದು ದುರಹಂಕಾರ್ಯ. ಪಾಂಚಾಲಿ ಸಿರಿಯಿಂದರದು ದುರಹಂಕಾರ್ಯ. ಕಳಿಸಿಬರು ಸಾಕಿನಿಂದಲು ವೈರಿ ಕುಲಾದ ಮರನು ಓದಿಸುವನು ಸಿರಿಯಿಂದರದು ದುರಹಂಕಾರ್ಯ. ಸಿರಿಯಿಂದರದು ದುರಹಂಕಾರ್ಯ. ಕಳಿಸಿಬರು ಸಾಕಿನಿಂದಲು ವೈರಿ ಕುಲಾದ ಮರನು ಓದಿಸುವನು. ಪಾಂಚಾಲಿ ಅನುಜರೆಂಬುವ ಅಕ್ಕರೆಯಿಲ್ಲ ಸೊಕ್ಕಿದ ಕೂಡನ ಕುಂದಿಗಳ, ಅನುಜರೆಂಬುವ ಅಕ್ಕರೆಯಿಲ್ಲ ಸೊಕ್ಕಿದ ಕೂಡನ ಕುಂದಿಗಳ, ಬಕ್ಕಸವೆಲ್ಲವ ಲೆಕ್ಕಿಸಿ ನಮಗನ್ಯಾಯ ಬರಸಗಿದ ರಕ್ಕಸರ. ಪಾಂಚಾಲಿ ಬಕ್ಕಸವೆಲ್ಲವ ಲೆಕ್ಕಿಸಿ ನಮಗನ್ಯಾಯ ಬಯಸಗಿದ ರಕ್ಕಸರ, ಲೆಕ್ಕಿಸದೆ ಕಣ್ಮುಚ್ಚಿದದಿರುವನು ರಣದೊಳಗೆ, ಲೆಕ್ಕಿಸದೆ ಮಣ್ಮುಚ್ಚಿದದಿರುವನು ರಣದೊಳಗೆ. ಸಭೆಯಲ್ಲಿ ಪತ್ನಿಯ ಗರ್ಭವ ಜಲದ, ಸಭೆಯಲ್ಲಿ ಪತ್ನಿಯ ಗರ್ಭವ ಜಲದ ಕರಳನ್ನು ಬರೆದು ವೈರಿ ಕುರುಕುಲಾದ ಮರನು ಓದಿಸುವನು ಸಿರಿಯನ್ನೆರದು ದುರಹಂಕಾರ್ಯ. ಸಿರಿಯನ್ನೆರದು ದುರಹಂಕಾರ್ಯ. ಕಳಿಸಿಬರು ಸಾಕಿನಿಂದರು ವೈರಿ ಕುರುಕುಲಾದ ಮರನು, ಕುರುಕುಲಾದ ಮರನು ಸಿಗದು ಬಿಸಾಡುವನು. ಪಾಂಚಾಲಿ
ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನೀಗ ಯಾರಾದವರಗನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಲ್ಲಿ ನಿರ್ಮಿಸಿದ್ದೇನೆ. ಧರ್ಮಪರಾಯಣ ಯುಧಿಷ್ಠರು ದುರ್ಯೋಧನ ಅನಂತ ಪರವನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ ಪಾಂಚಾಲಿ, ಕ್ಷಮಿಸುವುದಿಲ್ಲ. ನೋಡೋಣ. ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಈ ಸಾರಿ ದ್ರೌಪದಿಯ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ಎಂದು ತೋರುತ್ತಿರುವುದು. ಅರ್ಜುನ ಕೌರವರೊಡನೆ ಇದ್ದಕ್ಕಿದ್ದಲು ಈ ನನ್ನ ಸಹೋದರನನ್ನು ಶಮನ ಮಾಡಲು ನನ್ನ ಒಂದೊಂದ್ಸಲಿ ದುಶ್ಶಾಂತವಾಗಿದ್ರಿ. ಭೀಮಸೇನ, ನನ್ನ ಮೇಲೆ ಕೋಪ ಮಾಡಬೇಡ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಯಾವುದನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಹೇಳೇ ಸಾಕು. ಗುರುಕುಲವನ್ನು ನಿರ್ಮೂಲವಾಗಿ ನಾಶ ಮಾಡಬಲ್ಲದು. ನೀವು ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಿಂದ ನಡೆಯುತ್ತಿರುವೆನು. पंचालिया मेरे मुंडे शापो पंचाली दे पंचालिया मेरे मुंडे शापो भीमा अगलो दे पंचालिया मेरे मुंडे शापो कोरु संजा करो मेरे लिसले ಸಂಜಾ ಕರೋ ನೆರಳಿದಲು
ನನ್ನಲ್ಲಿಲ್ಲ. ಶಾಂತನಾಗು ಭೀಮ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತವೇ? ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಹೇಳಿ. ಮಾನು ನಿಮನದ ವೇದನೆ ನೀಡಿದೆ, ಸಮಯವಿದೆಂತರಿದೆಯ ಕರುಣೆ ಏತಕ್ಕೆ ಇದುವುದವು? ಮಾನು ನಿಮನದ ವೇದನೆ ನೀಡಿದೆ, ಸಮಯವಿದೆಂತರಿದೆಯ ಕರುಣೆ ಏತಕ್ಕೆ ಇದುವುದವು? ಧರ್ಮಜ ನಿರ್ಮಲ ನಿರ್ಮಲ ಭ್ರಾತೃವು, ಧರ್ಮಜ ನಿರ್ಮಲ ನಿರ್ಮಲ ಭ್ರಾತೃವು, ಇರುವುದನುಚಿತ ಪರೀಕ್ಷಿಸದೆ ನುಡಿಯ. ಇರುವುದನುಚಿತ ಪರೀಕ್ಷಿಸದೆ ನುಡಿಯ, ಸಹಿಪುದು ಮನದರು ತಾಪವ ತರುಣಿ. ಸಹಿಪುದು ಮನದರು ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯಗಳ ಕೊರೆದರು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯಗಳ ಕೊರೆದರು ಸರಿಯೇ. ಸಾರ ಸಾಕ್ಷಿ ನರಿಯದೆ ಈ ಬರಿ, ಸಾರ ಸಾಕ್ಷಿ ನರಿಯದೆ ಈ ಬರಿ. ಹೇಗಿತ್ತು ನೀನಿಂತು ವಿಕೋಪ ಪಡುವೆ, ಹೇಗಿತ್ತು ನೀನಿಂತು ವಿಕೋಪ ಪಡುವೆ. ಮಾನು ನಿಮನದ ವೇದನೆ ನೀಡಿದೆ, ಸಮಯವಿದೆ ತರಿದೆಯ ಕರುಣಿ ಏತಕ್ಕೆ ದುಗುಡವು ದುಗುಡವು ದುಗುಡವು. ಪಾಂಚಾಲಿ, ಆರ್ಪಡಿಸಿ ಬೋರ್ಗರ್ವ ಈ ನನ್ನ ಉರಿ ಬಾಣಗಳಿಂದ ಆ ದುಷ್ಟ ಕೌರವರನ್ನು ಪುಡಿಗೈದು ಪ್ರಾಣದೇವತೆಗೆ ಆಹುತಿಯನ್ನು ಕೊಡುವನು. ಬಿಡುತ್ತಿತ್ತೆಯ ಸುಳು ನಿನ್ನವತೆಯ. ಯುದ್ಧದಂತೆ ಶಾಂತಿ ರಕ್ಷಣೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ದುಡುಕಿ ಯುದ್ಧವನ್ನು ಪ್ರಾರಂಭಿಸಿದರೆ ಲೋಕ ಅಪವಾದಕ್ಕೆ ಗುರಿಯಾಗುವುದಿಲ್ಲ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ನಿಮ್ಮಲ್ಲಿದೆ. ಪುನಃ ಶ್ರೀಕೃಷ್ಣನನ್ನು ಕಳುಹಿಸಿ ಎಲ್ಲಿ ಅಪಮಾನಕ್ಕೆ ಗುರಿಪಡಿಸಿರುವೋ ಎಂಬುದೇ ನನ್ನ ಚಿಂತೆ ಆಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲ ಕೇಳಿ ನನಗಾಗುವ ಪ್ರಯೋಜನಗಳಾವೂ ಇಲ್ಲ. ನಿಮ್ಮ ಅಪೌರುಷವರ್ಧನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರವು ಮಾತ್ರ ನನಗಿರಲಿ. ಸ್ವಲ್ಪ ಪಾಂಚಾಲಿ, ಅದು ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಪರಮಾತ್ಮ ಪಾಂಡವರ ಪ್ರಳಂಬವನ್ನು ಸ್ವೀಕರಿಸಿ. ಜಯಶಾಲಿ ಹಾಗೂ ಧರ್ಮನಂದನ. ಅಣ್ಣ, ನಿನಗೆ ನಮಸ್ಕರಿಸುವೆ. ಶ್ರೀಕೃಷ್ಣ ನಿನ್ನ ನಂಬಿದೆ, ಕರುನಾಡು ಕಾಪಾಡಿದೆ. ಪರಮಾತ್ಮ ಶ್ರೀಕೃಷ್ಣ ನಿನ್ನ ನಂಬಿದೆ, ಕರುನಾಡು ಕಾಪಾಡಿದೆ, ಕರುನಾಡು ಕಾಪಾಡಿದೆ.
ಕರುನಾಡು ಕಾಪಾಡಿದೆ, ಕರುನಾಡು ಕಾಪಾಡಿದೆ ಪರಮಾತ್ಮ. ರುಕ್ಮಿಣಿಲೋ ತಂದೆಯು ನೀನೆ, ಬಳಗವು ನೀನೆ, ತಂದೆಯು ನೀನೆ, ಬಳಗವು ನೀನೆ ಪರಮಾತ್ಮ. ತಂದೆಯು ನೀನೆ, ಬಳಗವು ನೀನೆ, ನೀ ಬಂದು ಎನ್ನನ್ನ ಕಾಪಾಡು ತಂದೆ. ಶ್ರೀಕೃಷ್ಣ ನಿನ್ನ ನಂಬಿದೆ ದೇವ, ಕರುನಾಡು ಕಾಪಾಡಿದೆ ದೇವ, ಕರುನಾಡು ಕಾಪಾಡಿದೆ ಪರಮಾತ್ಮ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ನೀ ಬಂದು ನಮ್ಮನ್ನ ಸಲಗಿದೆ ತಂದೆ. ನೀ ಬಂದು ನಮ್ಮನ್ನ ಸಲಗುವ ತಂದೆ. ಶ್ರೀಕೃಷ್ಣ ನಿನ್ನ ನಂಬಿದೆ ದೇವ, ಕರುನಾಡು ಕಾಪಾಡಿದೆ, ಕರುನಾಡು ಕಾಪಾಡಿದೆ ದೇವ, ಕರುನಾಡು ಕಾಪಾಡಿದೆ ಪರಮಾತ್ಮ. ಪರಮಾತ್ಮ, ಹೋದ ಕಾರ್ಯವು ಏನಾಗಿತ್ತು ಓದಿಸಬಾರದು ಪರಮಾತ್ಮ. ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಪರಮಾತ್ಮ, ಸಂಧ್ಯೆ ವಿಚಾರವು ನಡೆಯಿತಷ್ಟೇ. ನಡೆಯಿತು ಧರ್ಮನಂದನ. ಏನ್ ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ ಪಾಂಚಾಲಿ. ಅವರ ಚಂದ ಅವರಗಳಲ್ಲಿ ನನಗೆ ತೋರಿದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಮೇ ಮುಗಿದು ಇರುವುದು ಪಾಂಚಾಲಿ. ಯದುಪತಿ, ರಾಜ್ಯಸಭೆಯಲ್ಲಿ ಏನೇನು ನಡೆಯಿತು ತಿಳಿಸಬಾರದೆ ಪರಮಾತ್ಮ? ಎಲ್ಲವೂ ಸಮರ್ಪಕ ರೀತಿಯಲ್ಲಿ ನಡೆಯಿತು ಧರ್ಮನಂದನ. ನಿಮ್ಮ ಸಂದೇಶ ನಾನಿನ್ನ ತಡೆಯಲಾಗದ ಕುಡಿಮುದಿ ಆಜ್ಞೆಗಿನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಜೆ ಇದೆ ಕೃಷ್ಣ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು. ಈಗ ನಿನ್ನ ತಿಳಿಯಿತು ಅಭಿಮತ ಕೃಷ್ಣ. ಅಜ್ಞಾತವಾಸದಲ್ಲಿ ಅರ್ಜುನನು ಪಡೆದನು. ಸಂಧಿಯ ಹೆಸರಿನಲ್ಲಿ ನಮಗೆ ಸೀರೆಯನ್ನು ಉಡಿಸಲು ಹೊಡಿಸುತ್ತಿರುವೆಯಾ? ಯಾವ ಮಕ್ಕಳಿ ಈ ಪಾಂಡು ಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ ಕೃಷ್ಣ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ ಭೀಮಸೇನ? ಸ್ವಾಭಿಮಾನ ಶೂನ್ಯವಾದ ಪ್ರಚಂಡ ಭೀಮನಿಗೆ ಅಂತ ಸಂಬಂಧ ಇರುವುದು, ಅತ್ಯಂತವಾದ ನಿಕಟ ಸಂಬಂಧವಿರುವುದು. ಮುಂದೇನಾಗಿತ್ತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಧೃತರಾಷ್ಟ್ರನೇ ಮುಂತಾದವರು. ದುರ್ಯೋಧನ ಆತನೂ ಸಹ. ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ ಪಾಂಚಾಲಿ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ಅವರ ಇಚ್ಛೆಯಂತೆ ಆಯಿತು. ಅದನ್ನು ನೀನು ಸಾಧಿಸಿದ ಕೃಷ್ಣ. ನಿಮ್ಮ ಅಪೌರುಷ ಫಲಗಳನ್ನು ನೀವೇ ಭಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ರಾಜಸೇನಿ, ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ಇನ್ನ ಸೇನನ್ನು ತಿಳಿಸಿಕೊಳ್ಳುವೆನು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸ ಶ್ರೀಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಜೆ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು
ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ, ಅದರ ಉದ್ದೇಶವು ಸಂಧಿ ಅಲ್ಲ ಕೃಷ್ಣ. ಏನು ಹೇಳುವ ಸಂದೇಶ? ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಇಲ್ಲ, ಇಂತಲ್ಲಿ ಹೇಳಿಬಿಡು ಕೃಷ್ಣ. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಈ ವಿಪರ್ಯಾಸ ಬೇಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮಸೇನ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು, ಹೀಗೆ ಸಮೀಪಕ್ಕೆ ಬಾ, ನನ್ನ ಪಾಶದಲ್ಲಿ ಹೀಗೆ ಕುಳಿತುಕೋ, ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಈಗ ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳಿಬಿಡು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಶೈನಿ, ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆತಿತು. ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸಿ. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಸಹೋದರಿ, ದುಗುಡವ ಬಿಡು ನೀ ದ್ರುಪದ ನಂದಿನಿ. ಸಹೋದರಿ, ದುಗುಡವ ಬಿಡು ನೀ ದ್ರುಪದ ನಂದಿನಿ. ಸ್ವಧವ ಸಲ್ಲಿಸುವೆನ ಸೈರಿಸು ಸುಗುಣಿ. ಸ್ವಧವ ಸಲ್ಲಿಸುವೆನ ಸೈರಿಸು ಸುಗುಣಿ. ದುಗುಡವ ಬಿಡು ನೀ. ಸಹೋದರಿ, ಗುರು ಸಭೆಯಲ್ಲಿ ಸಂಹೋರಿಸಿ ಗೈಲ. ಗುರು ಸಭೆಯಲ್ಲಿ ಸಂಹೋರಿಸಿ ಗೈಲ ದುರುಳರ ದುಷ್ಕೃತಿ. ದುರುಳರ ದುಷ್ಕೃತಿ ದಹಿಸಿತು ಮನವ ಅರಿತಿಹೆ ಅವನ ಅವನತಿ ಕಾರಣ. ಅರಿತಿಹೆ ಅವನ ಅವನತಿ ಕಾರಣ. ನಾರಿ ನೀನೆ ಪಾಲಿನ ಹಗರಣ. ನಾರಿ ನೀನೆ ಪಾಲಿನ ಹಗರಣ. ದುಗುಡವ ಬಿಡು ನೀ ದ್ರುಪದ ನಂದಿನಿ. ಸ್ವಘವ ಸಲ್ಲಿಸುವೆನ ಸೈರಿಸು ಸುಗುಣಿ. ದುಗುಡವ ಬಿಡು ನೀ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತಿ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡೋಣ. ಭೀಮ, ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಾಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲನುವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ನೀಚ ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ನಡೆಸಿದನು. ಅಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಅಗ್ರಜ, ನನ್ನ ಕೈಗಳನ್ನು ಬಿಡಿಸು, ಇಲ್ಲವೋ ನಾನೇ ಬಿಚ್ಚಿಕೊಳ್ಳುವೆನು. ಈ
ಆದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನನ ದುರಾಂಕಾರಕ್ಕೆ ಧಿಕ್ಕಾರ. ನಾವೀಗಲೇ ರಣರಂಗವನ್ನು ಪ್ರವೇಶಿಸಿ ಆ ದುಷ್ಟ ಕೌರವರಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ಪ್ರತ್ಯುತ್ತರ. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ. ಕಡೆಗೂ ಯುದ್ಧವ ಕೈಗೆ ಕೊಡೆ ರಾಜ್ಯವೆಂದ. ಕಡೆಗೂ ಯುದ್ಧವ ಕೈಗೆ ಕೊಡೆ ರಾಜ್ಯವೆಂದ. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಪಾಂಚಾಲಿ, ನನ್ನ ಕೈಯನ್ನು ಬೀಸು. ಈ ಸಂದೇಶಕ್ಕೆ ಉಳಿದಿರೋದು ಒಂದೇ ಉತ್ತರ, ಅದು ಯುದ್ಧ. ಅಗ್ರಜ, ಧನಜ, ನನ್ನ ಕೈಯನ್ನು ಬಿಚ್ಚಿ ಹೇಳ, ನಾನು ಬಿಚ್ಚಿಕೊಳ್ಳುವನು. ಎಲ್ಲಿ ನನಗದೆ ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಕ್ರಿಯೆಯನ್ನು. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವನೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ಪತ್ನಿಯ ಬಡಿ ಕೊಟ್ಟಿದವನ ಮೆಟ್ಟಿಕೊಳ್ಳುವೆ. ಪಾಲಲ್ಲಿ ಮೆಟ್ಟಿಕೊಳ್ಳುವೆ. ಗರ್ಭದಿಗಳು ಕಟ್ಟಿದವನ ಕುಟ್ಟಿಕೊಳ್ಳುವೆ. ಎದೆಯಳು ಕುಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ. ಪಾಲಲ್ಲಿ ಮೆಟ್ಟಿಕೊಳ್ಳುವೆ. ಗರ್ಭದಿಗಳು ಕಟ್ಟಿದವನ ಕುಟ್ಟಿಕೊಳ್ಳುವೆ. ಎದೆಯಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವೇ ಆದರೆ ವೀರಮಾತೆ ಕುಂತಿದೇವಿ ಸ್ತನ್ಯಾಪಾನ ಮಾಡಿದ್ದು ನಿಜವೇ ಆದರೆ ನಾಳಿನ ಯುದ್ಧದಲ್ಲಿ ಆ ದೃಢ ದುಶ್ಯಾಸಕಗಳನ್ನು ಬಗೆದು ನಂತರ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜಕೀಟವನ್ನು ನನ್ನ ಎಡಗಲಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ.